ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು 9 ವರ್ಷ ಆಗಿದ್ದಾರೆ ಶಾಸಕ. 9 ವರ್ಷದ ಒಂದು ಸ್ನೇಹ. ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗಿದೆ, ನಾನು ದರ್ಶನ್ MLA ಅಂತ ಹಾಕೊಂಡಿದ್ದೆ 9 ವರ್ಷದಿಂದ. ಹಂಗಂತೇಳಿ ಇದಂತಲ್ಲ, ಇವತ್ತು ನೋಡ್ರಿ ತುಂಬಾನೇ ಎಲ್ರು ಏನ್ ಹೇಳ್ತಾ ಇದಾರೆ, ಅವ್ರ ಮಾಡ್ಬಿಟ್ವಪ್ಪ, ಅವ್ರು ಆಕ್ಚುಲಿ ಮತ್ತೆ ಅಮೆರಿಕ ಹೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಯಾಕಂದ್ರೆ ಒಬ್ಬ ಸ್ನೇಹಿತರಿಗೋಸ್ಕರ ಆಮೇಲೆ 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ. ಸಿಗ್ದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ. ಅವ್ರು ನಿಜವಾಗ್ಲೂ ಸರಿ ಮಾತಾಡಕ್ಕೂ ಬರಲ್ಲ. ನೋಡಿದಿರಾ ಸ್ಟೇಜ್ ಮೇಲೆ? ನೋಡಿದ್ದೀರಾ? ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಎಲೆಕ್ಷನ್ ಅಲ್ಲಿ 1-2 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅದನ್ನು ಮಾಡಕ್ ಬರಲ್ಲ. ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ್ದು ಇದು ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ? ಹೌದು, ಅವರಿದ್ದಿದ್ದೇ US ಅಲ್ಲಿ ಅವ್ರದ್ದೇ ಆದಂತ ಕಂಪನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗೆ ಬಂದ್ರೆ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಹೊರಟೋಗ್ತಿದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋ ಯಾಕೆ ಮಾಡ್ತೀಯ ನೋಡ್ರಿ. ಒಳ್ಳೇದ್ ಮಾತಾಡ್ದಾಗ ಬಂದಿದೆ ತಡೀಚಿ, ನಾ ಫ್ಲೋ ಔಟ್ ಆಗುತ್ತೆ. ಆಮೇಲೆ ಇದೇ ಒಂದ್ ಒಳ್ಳೆ ಕಂಪನಿ ನನ್ನ ಕೈಲಿದ್ದಿದ್ರೆ ನಾನು ನಿಜವಾಗ್ಲೂ MLA ಆಗಕ್ಕೆ ಗೊತ್ತಾಗಲ್ಲ ಸ್ವಾಮಿ. ಇವತ್ತು ಆ ಕಂಪನಿನ ಮಾರಿ 8 ಕೋಟಿ ಸಾಲ, ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಬೇಕು? ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇತ್ತು. ಅವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ. ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿ ಎಷ್ಟು ಸಾಲ ತೀರ್ಸೋದಕ್ಕೆ ಕಂಪನಿ ಯಾಕೆ ಮಾಡ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋಹ ಹೇಳ್ತಾರೋ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ. ಇದೇ ಒಬ್ಬ MLA ಆಗಿದ್ರೆ ಆಕಾಶ್ ಚಪ್ಪಲಿಯಿಂದ ಹಿಡಿದು, ಪ್ಯಾಂಟಿಂದ ಹಿಡಿದು, ಶರ್ಟಿಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಲ್ಮಿಲಾಯಿಸಿದ್ರು ಒಂದು 8,500 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,500 ರೂಪಾಯಿ ಐಟಮ್ ಇಲ್ಲ. ನಾನೇ ಹೇಳ್ತೀನಿ, ಇದಕ್ಕೆ ಯಾಕೆ MLA ಆಗ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್, ಒಳ್ಳೆ ಟಿ ಶರ್ಟ್ ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ, ಕಡಲ ಕೋತಿ ಸತ್ಯ ತಿಳ್ಕೊ, ಆಮೇಲೆ ಮಾತಾಡೋದಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರಲ್ಲ. ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ತಾತ ಹೊಡೆಯಲ್ಲ, ಚಮಚ ಹೊಡೆಯಲ್ಲ ಸ್ವಾಮಿ. ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟದಿಂದ ಇರ್ತೀನಿ, ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆಕ್ಚುಲಿ ಇದಾಗಿತ್ತ, ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ. ಇವಲ್ಲ ನಾನು ಮಾಡ್ತೀನಿ. ನಿಮ್ ಸಿನಿಮಾ ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ, ಡೆಬಿಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರತಂಡ ಎಲ್ಲರೂ ನಾವು ಚಿರುರುಡಿಯಾಗಿರ್ಬೇಕು.